ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ್ ಹಿಂದೂ. ವೀಕ್ಷಕರೇ, ನಾವೆಲ್ಲರೂ ಕೂಡ ಅರ್ಥಶಾಸ್ತ್ರ ಅನ್ನುವಂತಹ ಒಂದು ಕೃತಿಯ ಹೆಸರನ್ನು ಕೇಳಿರ್ತೀವಿ. ಅರ್ಥಶಾಸ್ತ್ರ ಅಂದ ಕೂಡಲೇ ನಮಗೆಲ್ಲ ನೆನಪಾಗುವಂತಹದ್ದು ಚಾಣಕ್ಯನ ಅರ್ಥಶಾಸ್ತ್ರ ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳಿ. ಆದರೆ ಈ ವ್ಯಕ್ತಿಯ ಮೂಲ ಹೆಸರು ಬಂದು, ಅಂದರೆ ತಂದೆ ತಾಯಿ ಇಟ್ಟಂತಹ ಹೆಸರು ಬಂದು ವಿಷ್ಣುಗುಪ್ತ ಅಂತ ಹೇಳಿ. ವಿಷ್ಣುಗುಪ್ತ ಬಾಲ್ಯದಲ್ಲೇ ಮಹಾವಿದ್ವಾಂಸನಾಗಿರ್ತಾನೆ. ಅವನು ಪ್ರೌಢಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಮಗಧ ಸಾಮ್ರಾಜ್ಯದ ನಂದವಂಶದ ರಾಜನಾದಂತಹ ಧನವಂತನ ಆಸ್ಥಾನದಲ್ಲಿ ರಾಜಸಭೆ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಸಭೆಗೆ ಬಂದು, ಭಾರತಕ್ಕೆ ಯವನರ ಆಕ್ರಮಣ ಆಗ್ತಾ ಇದೆ, ನೀವೆಲ್ಲ ರಾಜರುಗಳು ಕೂಡ ಬೇರೆ ಬೇರೆಯಾಗಿದ್ದರೆ ಇಡೀ ದೇಶವನ್ನು ಯವನರು ಅಂತ ಹೇಳಿದ್ರೆ ಮುಸಲ್ಮಾನರು ವಶಪಡಿಸ್ಕೋತಾರೆ. ಹಾಗಾಗಿ ನೀವೆಲ್ಲರೂ ಕೂಡಿ ಒಟ್ಟಿಗೆ ಯುದ್ಧ ಮಾಡಿದ್ರೆ ಯವನರನ್ನ ದೇಶದಿಂದ ಹೊರಗೋಡಿಸಬಹುದು ಅನ್ನುವಂತಹ ಆಶಯವನ್ನು ಅವರು ಮುಂದೆ ಇಡ್ತಾರೆ. ಆದರೆ ದುರಹಂಕಾರಿಯಾದಂತಹ ಧನವಂತ ಇವನ ಮಾತನ್ನು ಹಾಸ್ಯಾಸ್ಪದವಾಗಿ ತೆಗೆದುಕೊಂಡು ಇವನನ್ನು ಆಸ್ಥಾನದಿಂದ ಹೊರ ಹೋಗ್ಲಿಕ್ಕೆ ಹೇಳ್ತಾನೆ. ಆ ಸಮಯದಲ್ಲಿ ಸಿಟ್ಟಿಗೆದ್ದಂತಹ ವಿಷ್ಣುಗುಪ್ತ ಅವನ ಮುಂದೆ ತನ್ನ ಶಿಖೆಯನ್ನು ಬಿಚ್ಚಿ ಶಪಥವನ್ನು ಮಾಡ್ತಾನೆ. ಎಲ್ಲಿಯವರೆಗೆ ಮಗಧ ಸಾಮ್ರಾಜ್ಯವನ್ನು ಕಡೆಗಾಣಿಸೋದಿಲ್ವೋ ಅಥವಾ ನಿನ್ನ ಹೆಡೆಮುಡಿ ಕಟ್ಟೋದಿಲ್ವೋ ಅಲ್ಲಿವರೆಗೆ ನಾನು ಈ ಶಿಖೆಯನ್ನು ಬಂಧಿಸೋದಿಲ್ಲ ಅನ್ನುವಂತಹ ಶಪಥವನ್ನು ಮಾಡಿ ಆಸ್ಥಾನದಿಂದ ಹೊರಗೋಗ್ತಾನೆ. ಇದೇ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಆಸ್ಥಾನದಿಂದ ಹೊರಬಂದಂತಹ ವಿಷ್ಣುಗುಪ್ತ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮಕ್ಕಳ ಗುಂಪೊಂದು ಆಟ ಆಡ್ತಾ ಇರತಕ್ಕಂಥದ್ದು ಕಾಣುತ್ತೆ. ಆ ಗುಂಪಿನಲ್ಲಿ ಒಬ್ಬ ಬಾಲಕ ಇಡೀ ಗುಂಪನ್ನು ನಾಯಕತ್ವದಿಂದ ನಿರ್ವಹಿಸ್ತಾ ಇರತಕ್ಕಂತಹದ್ದು ಇವ್ರ ಕಣ್ಣಿಗೆ ಬೀಳುತ್ತೆ. ಆಗ ಇವರ ಯೋಚನೆಗೆ ಒಂದು ಶಕ್ತಿ ಬರುತ್ತೆ. ಒಂದು ವೇಳೆ ಈ ಯುವಕನನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿದ್ರೆ, ಸರಿಯಾದ ಮಾರ್ಗದರ್ಶನವನ್ನು ಈ ಯುವಕನಿಗೆ ಅಥವಾ ಈ ಬಾಲಕನಿಗೆ ಕೊಟ್ಟರೆ ಇವನು ಮುಂದೊಂದು ದಿನ ನಾನಂದುಕೊಂಡಂತೆ ಒಬ್ಬ ದೊಡ್ಡ ಮಹಾರಾಜನನ್ನಾಗಿ ಇವನು ಕಾಣಬಹುದು ಅಂತ ಹೇಳಿ ಯೋಚನೆ ಮಾಡಿ ಆ ಬಾಲಕನನ್ನು ತಮ್ಮ ಹತ್ತಿರಕ್ಕೆ ಕರೆದು ನಿನ್ನ ಹೆಸರೇನು ಅಂತ ಹೇಳಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ ಚಂದ್ರಗುಪ್ತ ಅಂತ ಹೇಳಿ. ಹೌದು, ನೀವು ಅಂದ್ಕೊಂಡಿದ್ದು ಸರಿ. ಇದೇ ವ್ಯಕ್ತಿನೇ ಮುಂದೆ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯನಾಗಿ ಬೆಳೆದು ನಿಲ್ತಾನೆ. ಚಾಣಕ್ಯರ ಜಡ್ಜ್ಮೆಂಟ್ ಎಷ್ಟು ಸರಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಈ ಬಾಲಕನನ್ನು ಹಿಡ್ಕೊಂಡು ಅವನಿಗೆ ಶಾಸ್ತ್ರದ ವಿದ್ಯೆಗಳನ್ನು ಸರಿಯಾದ ರೀತಿಯಾಗಿ ಕಲಿಸಿ ಒಂದು ತಂಡವನ್ನು ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ಗಲ್ಲಿಗಳನ್ನು, ಕೇರಿಗಳನ್ನು, ಊರುಗಳನ್ನು ಗೆಲ್ತಾ ಮಗಧ ಸಾಮ್ರಾಜ್ಯದ ಸಾಮಂತರುಗಳನ್ನು ಗೆಲ್ತಾ ಮುಂದೊಂದು ದಿನ ಮಗಧ ಸಾಮ್ರಾಜ್ಯದ ಧನವಂತನ ಹೆಡೆಮುಡಿ ಕಟ್ಟೋದು ಕೂಡ ಇದೇ ಚಂದ್ರಗುಪ್ತ ಮೌರ್ಯ. ಆದರೆ ಆ ಚಂದ್ರಗುಪ್ತ ಮೌರ್ಯನಿಗೆ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದು, ರಾಜಗುರುವಾಗಿ ಮಾರ್ಗದರ್ಶನವನ್ನು ಮಾಡಿದ್ದು ಇದೇ ಚಾಣಕ್ಯ ಅಥವಾ ಕೌಟಿಲ್ಯ. ಇದೇ ಚಾಣಕ್ಯರು ತಮ್ಮ ಅನುಭವದಲ್ಲಿ ಮತ್ತು ಅನೇಕ ರೀತಿಯಾದಂತಹ ಅಧ್ಯಯನಗಳನ್ನು ಮಾಡಿ ರಾಜ ಹೇಗೆ ಆಳ್ವಿಕೆಯನ್ನು ಮಾಡಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನು ಹಿಡ್ಕೊಂಡು ಬರೆದಂತಹ ಪುಸ್ತಕವೇ ಅರ್ಥಶಾಸ್ತ್ರ. ಇದು ಇವತ್ತಿನ ರಾಜತಾಂತ್ರಿಕ ವ್ಯವಸ್ಥೆಗೂ ಕೂಡ ಸಮೀಪವಾಗಿರ್ತಕ್ಕಂತಹ ಪುಸ್ತಕವಾಗಿದೆ. ಇದು ಸುಮಾರು 8 ಭಾಷೆಗಳಿಗೆ ತರ್ಜಮೆ ಆಗಿರ್ತಕ್ಕಂತಹ ಪುಸ್ತಕ. ಇದರಲ್ಲಿ 15 ಅಧಿಕರಣಗಳು ಮತ್ತು 150 ಅಧ್ಯಾಯಗಳಿದ್ದಾವೆ. ಒಂದೊಂದು ಅಧಿಕರಣದಲ್ಲಿ ಒಂದೊಂದು ರೀತಿಯಾದಂತಹ ವಿಚಾರಗಳನ್ನು ಹಿಡ್ಕೊಂಡು ಅದಕ್ಕೆ ಸ್ಪಷ್ಟನೆಯನ್ನು ನೀಡ್ತಾ ಒಂದೊಂದು ಅಧ್ಯಾಯದಲ್ಲೂ ಕೂಡ ಒಂದೊಂದು ವಿಚಾರದ ವಿಸ್ತೃತ ರೂಪವನ್ನು ತಿಳಿಸ್ತಾ ಹೋಗ್ತಾರೆ. ಇದರಲ್ಲಿ ಒಂದೊಂದು ಅಧಿಕರಣದಲ್ಲಿ ಯಾವ್ಯಾವ ವಿಚಾರ ಬರುತ್ತೆ ಅನ್ನುವಂತಹ ಸ್ಥೂಲ ಪರಿಚಯವನ್ನು ಒಂದ್ಸಲಿ ನೋಡ್ಕೊಂಡು ಬರೋಣ. 1ನೇ ಅಧಿಕರಣದಲ್ಲಿ ರಾಜಕುಮಾರನಿಗೆ ಪಟ್ಟಾಭಿಷೇಕ ಆಗಲಿಕ್ಕಿಂತ ಮುಂಚೆ, ಅಂದರೆ 18 ವರ್ಷ ತುಂಬಲಿಕ್ಕಿಂತ ಮುಂಚೆ ಅವನು ಎಲ್ಲಿ ಬೆಳಿಬೇಕು, ಅವನು ಹೇಗೆ ಬೆಳಿಬೇಕು, ಯಾವ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು, ಅವನಿಗೆ ಶಸ್ತ್ರದ ಹಾಗೂ ಶಾಸ್ತ್ರದ ವಿದ್ಯೆ ಯಾವ್ಯಾವುದು ಬರಬೇಕು ಅನ್ನುವಂತಹದ್ದನ್ನು ಇದರಲ್ಲಿ ಉಲ್ಲೇಖ ಮಾಡ್ತಾರೆ. ಇದು ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಚಾಣಕ್ಯರು ತಮ್ಮ ಅರ್ಥಶಾಸ್ತ್ರದ ಮುಂದಿನ ಭಾಗದಲ್ಲಿ ಬರಿತಾ ಹೋಗ್ತಾರೆ, ಶಸ್ತ್ರೇಣ ರಕ್ಷಿತೆ ರಾಷ್ಟ್ರೇ ಶಾಸ್ತ್ರಚಿಂತಾ ಪ್ರವರ್ತತೆ ಅಂತ. ಅಂದರೆ ಶಸ್ತ್ರದಿಂದ ರಕ್ಷಿಸಲ್ಪಡುವ ರಾಷ್ಟ್ರದಲ್ಲಿ ಮಾತ್ರವೇ ಶಾಸ್ತ್ರದ ಅಧ್ಯಯನ ಆಗಲಿಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರ
ರಾಜನಿಗೆ ಶಸ್ತ್ರದ ಹಾಗೂ ಶಾಸ್ತ್ರದ ಅಧ್ಯಯನಗಳು ತುಂಬ ಮುಖ್ಯವಾಗಿರುತ್ತೆ ಅಂಥೇಳಿ ಮೊದಲನೆಯ ಅಧಿಕರಣದಲ್ಲಿ ಚಾಣಕ್ಯರು ತಿಳಿಸ್ತಾರೆ. ಮುಂದುವರೆದು ಎರಡನೆಯ ಅಧಿಕರಣದಲ್ಲಿ ಆಸ್ಥಾನದೊಳಗೆ ಅಥವಾ ಅರಮನೆಯ ಒಳಗೆ ರಾಜನಿಗೆ ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳಾಗಬಹುದು, ರಾಜ ಅದಕ್ಕೆ ಯಾವ್ಯಾವ ರೀತಿಯಾದಂತಹ ತಂತ್ರಗಳನ್ನು ಪ್ರಯೋಗ ಮಾಡಬೇಕು, ಯಾರನ್ನು ಮಂತ್ರಿಯಾಗಿ ನೇಮಕ ಮಾಡಬೇಕು, ಮಂತ್ರಿಗಿರಬೇಕಾದಂತಹ ಅರ್ಹತೆಗಳೇನು, ಅವನ ವ್ಯಾಪ್ತಿ ಏನು, ಯಾರನ್ನು ಸೇನಾಧಿಕಾರಿಯನ್ನಾಗಿ ಮಾಡಬೇಕು, ಅವನಿಗಿರುವಂತಹ ವ್ಯಾಪ್ತಿ ಏನು, ಅವನಿಗಿರಬೇಕಾದಂತಹ ಅರ್ಹತೆಗಳೇನು, ಈ ವಿಚಾರಗಳನ್ನು ಎರಡನೆಯ ಅಧಿಕರಣದಲ್ಲಿ ತಿಳಿಸಿದ್ದಾರೆ. ಮುಂದುವರೆದು ಮೂರನೆಯ ಅಧಿಕರಣದಲ್ಲಿ ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ತುಂಬ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಮಗೆ ಕಾಣುವಂತಹದ್ದು ಸಾಮ್ರಾಜ್ಯದ ಆಂತರಿಕ ಸುರಕ್ಷತೆ ಅನ್ನುವಂತಹದ್ದು. ನಾಲ್ಕನೆಯ ಅಧಿಕರಣದಲ್ಲಿ ಯಾವ ತಪ್ಪುಗಳಿಗೆ ಯಾವ ಶಿಕ್ಷೆಗಳನ್ನು ನೀಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ತಪ್ಪಿನ ಪ್ರಮಾಣ ಎಷ್ಟಿದೆಯೋ ಅದರ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಎಷ್ಟಿರಬೇಕು ಅನ್ನುವಂಥ ವಿಚಾರವನ್ನು ನಾಲ್ಕನೆಯ ಅಧಿಕರಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಐದನೆಯ ಅಧಿಕರಣ ಇವತ್ತಿನ ರಾಜತಾಂತ್ರಿಕ ವ್ಯವಸ್ಥೆಗೂ ಕೂಡ ತುಂಬ ಹತ್ತಿರವಾದಂತಹ ಅಧಿಕರಣ. ಅದೇನಂತ ಹೇಳಿದ್ರೆ ತೆರಿಗೆಯ ವಿಚಾರಗಳಿರುವಂತಹ ಅಧಿಕರಣ. ನಾವೇನು ಟ್ಯಾಕ್ಸ್ ಅಂತ ಕರಿತೀವೋ ಅದರ ವಿಚಾರಗಳು ಈ ಅಧಿಕರಣಗಳಲ್ಲಿದ್ದಾವೆ. ಯಾರ್ಯಾರಿಂದ ಯಾವ್ಯಾವ ರೀತಿಯಾದಂತಹ ಕಾರ್ಮಿಕರಿಂದ ಯಾವ್ಯಾವ ರೀತಿಯಾದಂತಹ ವರ್ತಕರಿಂದ ಎಷ್ಟು ಪ್ರಮಾಣದ ತೆರಿಗೆಯನ್ನು ತೆಗೆದುಕೊಳ್ಬೇಕು, ಮತ್ತು ಹೆಚ್ಚು ಧನವುಳ್ಳಂತಹ ಧನಿಕರನ್ನು ದಾನ ಮಾಡುವುದಕ್ಕೆ ಹೇಗೆ ಪ್ರೇರೇಪಣೆ ಮಾಡಬೇಕು ಅನ್ನುವಂತಹ ವಿಚಾರ ಐದನೆಯ ಅಧಿಕರಣದಲ್ಲಿದೆ. ಆರನೆಯ ಅಧಿಕರಣದಲ್ಲಿ ಕೋಟೆಯ ರಚನೆ ಹೇಗಿರಬೇಕು, ಕೋಟೆಯ ರಕ್ಷಣೆ ಹೇಗೆ ಮಾಡಬೇಕು, ಮತ್ತು ಅರಮನೆಯ ರಚನೆ ಹೇಗಿರಬೇಕು, ಈ ಎಲ್ಲದಕ್ಕೂ ಕೂಡ ಗಾಳಿಯಿಂದಾಗಲಿ ಮಳೆಯಿಂದಾಗಲಿ ನೀರಿನಿಂದಾಗಲಿ ಅಥವಾ ಬೆಂಕಿಯಿಂದಾಗಲಿ ಸಮಸ್ಯೆಗಳು ಬರದೇ ಇರುವಂತಹ ರೀತಿಯಲ್ಲಿ ಯಾವ್ಯಾವ ಸಾಮಗ್ರಿಗಳನ್ನು ಉಪಯೋಗಿಸಿ ಕೋಟೆ ಅಥವಾ ಅರಮನೆಯ ರಚನೆಯನ್ನು ಮಾಡಬೇಕು ಅಂಥೇಳಿ ಈ ಅಧಿಕರಣದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗೆ 7 ಮತ್ತು 8ನೆಯ ಅಧಿಕರಣದಲ್ಲಿ ಅರ್ಥಶಾಸ್ತ್ರ ಪುಸ್ತಕದ ಪ್ರಮುಖ ಭಾಗವಾದಂತಹ ಕೋಶದ ವಿಚಾರವನ್ನು, ಹಣದ ವಿಚಾರವನ್ನು ಈ ಅಧಿಕರಣದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ರಾಜ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಧನವ್ಯಯವನ್ನು ಮಾಡಬೇಕು ಅನ್ನುವಂಥ ವಿಚಾರಗಳು ಈ 2 ಅಧ್ಯಾಯದಲ್ಲಿ ಉಲ್ಲೇಖವಾಗಿದ್ದಾವೆ. ಮುಂದೆ 9, 10 ಮತ್ತು 11ನೇ ಅಧ್ಯಾಯದಲ್ಲಿ ಯುದ್ಧದ ವಿಚಾರಗಳಿದ್ದಾವೆ. ಯಾವ್ಯಾವ ರಾಜನೊಂದಿಗೆ ಯುದ್ಧ ಮಾಡಬೇಕಾದ್ರೆ ಅವರ ಸೈನ್ಯ ಬಲಗಳನ್ನು ಗಮನಿಸಿಕೊಂಡು ಯಾವ್ಯಾವ ವ್ಯೂಹಗಳ ಮೂಲಕ ನಾವು ಯುದ್ಧ ಮಾಡಬೇಕು, ಯಾವ್ಯಾವ ದಳಗಳನ್ನು ಎಷ್ಟು ಪ್ರಮಾಣದಲ್ಲಿ ಯುದ್ಧದಲ್ಲಿ ಬಳಸಬೇಕು ಅನ್ನುವಂತಹ ವಿಚಾರವನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ನಮಗೆ ವಿಶೇಷವಾಗಿ ಕಾಣಿಸುವಂತಹದ್ದೇನಂತ ಹೇಳಿದ್ರೆ, ಚಂದ್ರಗುಪ್ತನ ಕಾಲದಲ್ಲಿಯೂ ಕೂಡ 4 ರೀತಿಯಾದಂತಹ ದಳದ ವ್ಯವಸ್ಥೆ ಇತ್ತು. ಒಂದು ಗಜದಳ, ಇನ್ನೊಂದು ಅಶ್ವದಳ, ಮತ್ತೊಂದು ರಥದಳ, ಮತ್ತೊಂದು ಪದಾತಿ ದಳ. ಇದು ಇದರಲ್ಲಿ ಕಾಣಬಹುದಾದಂತಹ ಮತ್ತೊಂದು ವಿಶೇಷತೆ. ಮುಂದುವರೆದು 12ನೆಯ ಅಧ್ಯಾಯದಲ್ಲಿ ಗೂಢಾಚಾರಿಗಳನ್ನು ಯಾರನ್ನು ನೇಮಕ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ನೇಮಕ ಮಾಡಬೇಕು, ಅವರು ಯಾವ್ಯಾವ ಕ್ಷೇತ್ರದಲ್ಲಿರಬೇಕು, ಗುಪ್ತ ಸಹಾಯಕರಾಗಿ ಯಾರಿರಬೇಕು ಅನ್ನುವಂತಹ ನಿರ್ಧಾರವನ್ನು ನಾವು 12ನೆಯ ಅಧಿಕರಣವನ್ನು ನೋಡಿಕೊಂಡು ಮಾಡಬಹುದು. ಇದರಲ್ಲಿ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ಚಂದ್ರಗುಪ್ತನ ಆಸ್ಥಾನದಲ್ಲಿ ಚಾಣಕ್ಯರು ವೇಶ್ಯೆಯರನ್ನೂ ಸಹಿತ ಗೂಢಾಚಾರಿಗಳನ್ನಾಗಿ ನೇಮಕ ಮಾಡಿಕೊಂಡಿದ್ರು ಅನ್ನುವಂತಹದ್ದು ಒಂದು ವಿಶೇಷ. 13ನೆಯ ಅಧ್ಯಾಯದಲ್ಲಿ ರಾಜನಿಗಿರಬೇಕಾದಂತಹ ಧಾರ್ಮಿಕತೆಯ ವಿಚಾರವನ್ನು ಹೇಳ್ತಾರೆ. ರಾಜ ಯಾವ್ಯಾವ ಕಾರ್ಯಕ್ರಮಗಳನ್ನು, ಯಾವ್ಯಾವ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡಬೇಕು, ಯಾವ್ಯಾವ ದೇವಸ್ಥಾನಗಳನ್ನು ಎಷ್ಟು ಪ್ರಮಾಣದಲ್ಲಿ ಕಟ್ಟಬೇಕು, ಸಾಮ್ರಾಜ್ಯದಲ್ಲಿ ಎಷ್ಟು ದೂರಕ್ಕೆ ಒಂದೊಂದು ದೇವಸ್ಥಾನಗಳಿರಬೇಕು ಅನ್ನುವಂತಹದ್ದನ್ನು 13ನೇ ಅಧಿಕರಣದಲ್ಲಿ ತಿಳಿಸ್ತಾರೆ. 14ನೇ ಅಧಿಕರಣದಲ್ಲಿ ಕೆಲವೊಮ್ಮೆ ಯುದ್ಧವನ್ನು ಮಾಡದೆ ಹೇಗೆ ಸಂಧಾನವನ್ನು ಮಾಡ್ಕೋಬೇಕು, ಶಾಂತಿಯನ್ನು ಕಾಪಾಡಿಕೊಳ್ಬೇಕು, ಮತ್ತು ಯಾರ್ಯಾರನ್ನು ಸಾಮಂತರನ್ನಾಗಿ ನೇಮಕ ಮಾಡಿಕೊಳ್ಬೇಕು, ಸಾಮಂತರಿಗಿರಬೇಕಾದಂತಹ ಅರ್ಹತೆಗಳೇನು, ಸಾಮಂತರೊಂದಿಗೆ ಹೇಗೆ ನಡ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನು 14ನೇ ಅಧಿಕರಣದಲ್ಲಿ ಚಾಣಕ್ಯರು ತಿಳಿಸ್ತಾರೆ. ಹಾಗೆ ಕೊನೆಯ ಹಾಗೂ 15ನೆಯ ಅಧಿಕರಣದಲ್ಲಿ ರಾಜ್ಯದಲ್ಲಿ ಜ್ಞಾನಕ್ಕೆ ಎಷ್ಟು ಒತ್ತು ಕೊಡಬೇಕು ಅನ್ನೋದನ್ನು ತಿಳಿಸ್ತಾರೆ. ಅಂತ ಹೇಳಿದ್ರೆ ಗ್ರಂಥಾಲಯಗಳ ನಿರ್ಮಾಣ ಹೇಗಿರಬೇಕು,
ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ಗಳಿಗೆ ಒಂದು ಗ್ರಂಥಾಲಯ ಇರಬೇಕು, ಅದರ ಸ್ವರೂಪ ಹೇಗಿರಬೇಕು, ಅಲ್ಲಿ ಎಷ್ಟು ಪ್ರಮಾಣದ ಯಾವ್ಯಾವ ವಿಷಯಗಳ ಪುಸ್ತಕಗಳಿರಬೇಕು ಅನ್ನುವಂತಹದ್ದನ್ನು 15ನೇ ಅಧಿಕರಣದಲ್ಲಿ ತಿಳಿಸ್ತಾರೆ. ಇದು ಅರ್ಥಶಾಸ್ತ್ರದ ಸ್ಥೂಲ ಪರಿಚಯ. ನಾವು ಮುಂದಿನ ವಿಡಿಯೋದಲ್ಲಿ ಒಂದೊಂದು ಅಧಿಕರಣದ ಆಳವಾದಂತಹ ಅಧ್ಯಯನ ಮತ್ತು ಅಲ್ಲಿನ ರಾಜತಾಂತ್ರಿಕ ವ್ಯವಸ್ಥೆಯನ್ನು ಈಗಿನ ರಾಜಕಾರಣಕ್ಕೆ ಹೇಗೆ ಹೊಂದಿಸ್ಕೊಬಹುದು ಅನ್ನುವಂಥ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಗಮನಿಸ್ಕೊಳ್ತಾ ಹೋಗೋಣ. ನಮಸ್ಕಾರ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.